ಇನ್ನು ಆರ್ ಅಶೋಕ್ ಅವರು ಕಲಾಪದಲ್ಲಿ ಮಾತನಾಡುವ ಸಂದರ್ಭದಲ್ಲಿ ರಾಜ್ಯದಲ್ಲಿ ಸರ್ಕಾರ ಇದೆಯಾ ಅನ್ನುವ ಪ್ರಶ್ನೆಯನ್ನ ಮಾಡಿದ್ದಾರೆ. ಯಾಕೆ ಅಂತಂದ್ರೆ ಬಿಡದಿಯ ಒಂದು ಖಾಸಗಿ ಕಂಪನಿಯಲ್ಲಿ ಪಾಕಿಸ್ತಾನದ ಪರವಾಗಿ ಬರೆದಂತ ಬರವಣಿಗೆಯ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿ ಈ ಪ್ರಶ್ನೆಯನ್ನ ಮಾಡಿದ್ದಾರೆ. ಪಾಕಿಸ್ತಾನ ಪರ ಬರಹದ ವಿಚಾರ ಈಗ ಕಲಾಪದಲ್ಲಿ ಸದ್ದು ಮಾಡಿದೆ. ವಿಧಾನಸಭೆಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕಿಡಿಕಾರಿದ್ದಾರೆ. ಪಾಕ್ ಪ್ರೇಮಿಗಳು ಕನ್ನಡ ಅವಹೇಳನ ಮಾಡಿದ್ದಾರೆ. ವಿಧಾನಸೌಧದ ಒಳಗೂ ಕೂಡ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ವಿಧಾನಸೌಧದ ಒಳಗೂ ಕೂಡ ಇದರ ಬಗ್ಗೆ ಕೂಗು ಕೇಳಿ ಬಂದಿತ್ತು. ಯಾವುದೇ ರೀತಿಯಾದಂಥ ಕ್ರಮ ಆಗಲಿಲ್ಲ. ಕೇಸ್ ಒಂದು ರೀತಿಯಲ್ಲಿ ಮುಚ್ಚಿ ಹಾಕುವ ಕೆಲಸಗಳಾಗಿದೆ ಅಂತೇಳಿ ರಾಜ್ಯದಲ್ಲಿ ಸರ್ಕಾರ ಇದೆಯಾ ಅಂತೇಳಿ ಆರ್ ಅಶೋಕ್ ಅವರು ಪ್ರಶ್ನೆ ಮಾಡಿದ್ದಾರೆ. ಬಿಡದಿಯ ಟೊಯೋಟಾ ಒಂದು ಕಂಪನಿ ಏನಿದೆ, ಆ ಟೊಯೋಟಾ ಕಂಪನಿಯ ಗೋಡೆಗಳ ಮೇಲೆ ಯಾವ ರೀತಿ ಪಾಕಿಸ್ತಾನ ಜಿಂದಾಬಾದ್ ಅಂತೇಳಿ ಬರೆದಿರೋವಂಥದ್ದು. ಪೂರ್ತಿ ಒಂದಲ್ಲ 5-6 ಗೋಡೆಗಳ ಮೇಲೆ ಬರೆದಿದ್ದಾರೆ ಪಾಕಿಸ್ತಾನ ಜಿಂದಾಬಾದ್ ಅಂತ. ಅಧ್ಯಕ್ಷರೇ, ನಾನು ಇನ್ನೊಂದು ಪದ ಹೇಳ್ಬೇಕೋ ಗೊತ್ತಿಲ್ಲ. ಕನ್ನಡದ ಬಗ್ಗೆ ಅವರು ಒಂದು ಪದ ಬರೆದಿದ್ದಾರೆ, ಅದು ಹೇಳಿದ್ರೆ ಏನು ತಪ್ಪಾಗ್ತೈತಾ ಅಂತ. ಅವ್ರು ಹೇಳಿರೋದು ಹೇಳ್ಬೋದಲ್ಲ. ಪೊಲೀಸ್ ಇದರಲ್ಲಿ ಅಲ್ಲ, ಪೊಲೀಸ್ FIR ಅಲ್ಲಿದೆ. ಹೇಳ್ಬೋದಾ? ನೋಡಿ, ಅವರು ಪೊಲೀಸ್ FIR ಅಲ್ಲಿ ಕಂಪನಿಯ PU ವಿಭಾಗದ 2 ಶೌಚಾಲಯ ಗೋಡೆಗಳ ಮೇಲೆ ಒಂದರಲ್ಲಿ ಪಾಕಿಸ್ತಾನ ಕನ್ನಡಿಗರು ಎಂದು, ಇನ್ನೊಂದು ಶೌಚಾಲಯದ ಮೇಲೆ ಪಾಕಿಸ್ತಾನಕ್ಕೆ ಜಯವಾಗಲಿ ಎಂದು ಬರೆದಿರುವುದನ್ನು ಆ ಕಂಪನಿಯವರು ಐಡೆಂಟಿಫೈ ಮಾಡಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಧ್ಯಕ್ಷರೇ, ಇದು ನಮ್ಗೆ ಅರ್ಥ ಆಗದೆ ಇರುವಂಥದ್ದು. ನಾವು ಎಲ್ಲಿ ಇನ್ನು ಆರ್ ಅಶೋಕ್ ಅವರು ಕಲಾಪದಲ್ಲಿ ಮಾತನಾಡುವ ಸಂದರ್ಭದಲ್ಲಿ ರಾಜ್ಯದಲ್ಲಿ ಸರ್ಕಾರ ಇದೆಯಾ ಅನ್ನುವ ಪ್ರಶ್ನೆಯನ್ನ ಮಾಡಿದ್ದಾರೆ. ಯಾಕೆ ಅಂತಂದ್ರೆ ಬಿಡದಿಯ ಒಂದು ಖಾಸಗಿ ಕಂಪನಿಯಲ್ಲಿ ಪಾಕಿಸ್ತಾನದ ಪರವಾಗಿ ಬರೆದಂತ ಬರವಣಿಗೆಯ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿ ಈ ಪ್ರಶ್ನೆಯನ್ನ ಮಾಡಿದ್ದಾರೆ. ಪಾಕಿಸ್ತಾನ ಪರ ಬರಹದ ವಿಚಾರ ಈಗ ಕಲಾಪದಲ್ಲಿ ಸದ್ದು ಮಾಡಿದೆ. ವಿಧಾನಸಭೆಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕಿಡಿಕಾರಿದ್ದಾರೆ. ಪಾಕ್ ಪ್ರೇಮಿಗಳು ಕನ್ನಡ ಅವಹೇಳನ ಮಾಡಿದ್ದಾರೆ. ವಿಧಾನಸೌಧದ ಒಳಗೂ ಕೂಡ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ವಿಧಾನಸೌಧದ ಒಳಗೂ ಕೂಡ ಇದರ ಬಗ್ಗೆ ಕೂಗು ಕೇಳಿ ಬಂದಿತ್ತು. ಯಾವುದೇ ರೀತಿಯಾದಂಥ ಕ್ರಮ ಆಗಲಿಲ್ಲ. ಕೇಸ್ ಒಂದು ರೀತಿಯಲ್ಲಿ ಮುಚ್ಚಿ ಹಾಕುವ ಕೆಲಸಗಳಾಗಿದೆ ಅಂತೇಳಿ ರಾಜ್ಯದಲ್ಲಿ ಸರ್ಕಾರ ಇದೆಯಾ ಅಂತೇಳಿ ಆರ್ ಅಶೋಕ್ ಅವರು ಪ್ರಶ್ನೆ ಮಾಡಿದ್ದಾರೆ. ಬಿಡದಿಯ ಟೊಯೋಟಾ ಒಂದು ಕಂಪನಿ ಏನಿದೆ, ಆ ಟೊಯೋಟಾ ಕಂಪನಿಯ ಗೋಡೆಗಳ ಮೇಲೆ ಯಾವ ರೀತಿ ಪಾಕಿಸ್ತಾನ ಜಿಂದಾಬಾದ್ ಅಂತೇಳಿ ಬರೆದಿರೋವಂಥದ್ದು. ಪೂರ್ತಿ ಒಂದಲ್ಲ 5-6 ಗೋಡೆಗಳ ಮೇಲೆ ಬರೆದಿದ್ದಾರೆ ಪಾಕಿಸ್ತಾನ ಜಿಂದಾಬಾದ್ ಅಂತ. ಅಧ್ಯಕ್ಷರೇ, ನಾನು ಇನ್ನೊಂದು ಪದ ಹೇಳ್ಬೇಕೋ ಗೊತ್ತಿಲ್ಲ. ಕನ್ನಡದ ಬಗ್ಗೆ ಅವರು ಒಂದು ಪದ ಬರೆದಿದ್ದಾರೆ, ಅದು ಹೇಳಿದ್ರೆ ಏನು ತಪ್ಪಾಗ್ತೈತಾ ಅಂತ. ಅವ್ರು ಹೇಳಿರೋದು ಹೇಳ್ಬೋದಲ್ಲ. ಪೊಲೀಸ್ ಇದರಲ್ಲಿ ಅಲ್ಲ, ಪೊಲೀಸ್ FIR ಅಲ್ಲಿದೆ. ಹೇಳ್ಬೋದಾ? ನೋಡಿ, ಅವರು ಪೊಲೀಸ್ FIR ಅಲ್ಲಿ ಕಂಪನಿಯ PU ವಿಭಾಗದ 2 ಶೌಚಾಲಯ ಗೋಡೆಗಳ ಮೇಲೆ ಒಂದರಲ್ಲಿ ಪಾಕಿಸ್ತಾನ ಕನ್ನಡಿಗರು ಎಂದು, ಇನ್ನೊಂದು ಶೌಚಾಲಯದ ಮೇಲೆ ಪಾಕಿಸ್ತಾನಕ್ಕೆ ಜಯವಾಗಲಿ ಎಂದು ಬರೆದಿರುವುದನ್ನು ಆ ಕಂಪನಿಯವರು ಐಡೆಂಟಿಫೈ ಮಾಡಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಧ್ಯಕ್ಷರೇ, ಇದು ನಮ್ಗೆ ಅರ್ಥ ಆಗದೆ ಇರುವಂಥದ್ದು. ನಾವು ಎಲ್ಲಿಗೆ ತಲುಪಿಬಿಟ್ಟಿದ್ದೀರಿ? ಇನ್ನು ಆರ್ ಅಶೋಕ್ ಅವರು ಕಲಾಪದಲ್ಲಿ ಮಾತನಾಡುವ ಸಂದರ್ಭದಲ್ಲಿ ರಾಜ್ಯದಲ್ಲಿ ಸರ್ಕಾರ ಇದೆಯಾ ಅನ್ನುವ ಪ್ರಶ್ನೆಯನ್ನ ಮಾಡಿದ್ದಾರೆ. ಯಾಕೆ ಅಂತಂದ್ರೆ ಬಿಡದಿಯ ಒಂದು ಖಾಸಗಿ ಕಂಪನಿಯಲ್ಲಿ ಪಾಕಿಸ್ತಾನದ ಪರವಾಗಿ ಬರೆದಂತ ಬರವಣಿಗೆಯ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿ ಈ ಪ್ರಶ್ನೆಯನ್ನ ಮಾಡಿದ್ದಾರೆ. ಪಾಕಿಸ್ತಾನ ಪರ ಬರಹದ ವಿಚಾರ ಈಗ ಕಲಾಪದಲ್ಲಿ ಸದ್ದು ಮಾಡಿದೆ. ವಿಧಾನಸಭೆಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕಿಡಿಕಾರಿದ್ದಾರೆ. ಪಾಕ್ ಪ್ರೇಮಿಗಳು ಕನ್ನಡ ಅವಹೇಳನ ಮಾಡಿದ್ದಾರೆ. ವಿಧಾನಸೌಧದ ಒಳಗೂ ಕೂಡ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ವಿಧಾನಸೌಧದ ಒಳಗೂ ಕೂಡ ಇದರ ಬಗ್ಗೆ ಕೂಗು ಕೇಳಿ ಬಂದಿತ್ತು. ಯಾವುದೇ ರೀತಿಯಾದಂಥ ಕ್ರಮ ಆಗಲಿಲ್ಲ. ಕೇಸ್ ಒಂದು ರೀತಿಯಲ್ಲಿ ಮುಚ್ಚಿ ಹಾಕುವ ಕೆಲಸಗಳಾಗಿದೆ ಅಂತೇಳಿ ರಾಜ್ಯದಲ್ಲಿ ಸರ್ಕಾರ ಇದೆಯಾ ಅಂತೇಳಿ ಆರ್ ಅಶೋಕ್ ಅವರು ಪ್ರಶ್ನೆ ಮಾಡಿದ್ದಾರೆ. ಬಿಡದಿಯ ಟೊಯೋಟಾ ಒಂದು ಕಂಪನಿ ಏನಿದೆ, ಆ ಟೊಯೋಟಾ ಕಂಪನಿಯ ಗೋಡೆಗಳ ಮೇಲೆ ಯಾವ ರೀತಿ ಪಾಕಿಸ್ತಾನ ಜಿಂದಾಬಾದ್ ಅಂತೇಳಿ ಬರೆದಿರೋವಂಥದ್ದು. ಪೂರ್ತಿ ಒಂದಲ್ಲ 5-6 ಗೋಡೆಗಳ ಮೇಲೆ ಬರೆದಿದ್ದಾರೆ ಪಾಕಿಸ್ತಾನ ಜಿಂದಾಬಾದ್ ಅಂತ.
ಅಧ್ಯಕ್ಷರೇ, ನಾನು ಇನ್ನೊಂದು ಪದ ಹೇಳ್ಬೇಕೋ ಗೊತ್ತಿಲ್ಲ. ಕನ್ನಡದ ಬಗ್ಗೆ ಅವರು ಒಂದು ಪದ ಬರೆದಿದ್ದಾರೆ, ಅದು ಹೇಳಿದ್ರೆ ಏನು ತಪ್ಪಾಗ್ತೈತಾ ಅಂತ. ಅವ್ರು ಹೇಳಿರೋದು ಹೇಳ್ಬೋದಲ್ಲ. ಪೊಲೀಸ್ ಇದರಲ್ಲಿ ಅಲ್ಲ, ಪೊಲೀಸ್ FIR ಅಲ್ಲಿದೆ. ಪೊಲೀಸ್ FIR ಅಲ್ಲಿದೆ, ಹೇಳ್ಬೋದಾ? ನೋಡಿ, ಅವರು ಪೊಲೀಸ್ FIR ಅಲ್ಲಿ ಕಂಪನಿಯ PU ವಿಭಾಗದ 2 ಶೌಚಾಲಯ ಗೋಡೆಗಳ ಮೇಲೆ ಒಂದರಲ್ಲಿ ಪಾಕಿಸ್ತಾನ ಜಿ ಕನ್ನಡಿಗರು ಎಂದು, ಇನ್ನೊಂದು ಶೌಚಾಲಯದ ಮೇಲೆ ಪಾಕಿಸ್ತಾನಕ್ಕೆ ಜಯವಾಗಲಿ ಎಂದು ಬರೆದಿರುವುದನ್ನು ಆ ಕಂಪನಿಯವರು ಐಡೆಂಟಿಫೈ ಮಾಡಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಧ್ಯಕ್ಷರೇ, ಇದು ನಮ್ಗೆ ಅರ್ಥ ಆಗದೆ ಇರುವಂಥದ್ದು. ನಾವು ಎಲ್ಲಿಗೆ ತಲುಪಿಬಿಟ್ಟಿದ್ದೀವಿ? ಇನ್ನು ಆರ್ ಅಶೋಕ್ ಅವರು ಕಲಾಪದಲ್ಲಿ ಮಾತನಾಡುವ ಸಂದರ್ಭದಲ್ಲಿ ರಾಜ್ಯದಲ್ಲಿ ಸರ್ಕಾರ ಇದೆಯಾ ಅನ್ನುವ ಪ್ರಶ್ನೆಯನ್ನ ಮಾಡಿದ್ದಾರೆ. ಯಾಕೆ ಅಂತಂದ್ರೆ ಬಿಡದಿಯ ಒಂದು ಖಾಸಗಿ ಕಂಪನಿಯಲ್ಲಿ ಪಾಕಿಸ್ತಾನದ ಪರವಾಗಿ ಬರೆದಂತ ಬರವಣಿಗೆಯ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿ ಈ ಪ್ರಶ್ನೆಯನ್ನ ಮಾಡಿದ್ದಾರೆ. ಪಾಕಿಸ್ತಾನ ಪರ ಬರಹದ ವಿಚಾರ ಈಗ ಕಲಾಪದಲ್ಲಿ ಸದ್ದು ಮಾಡಿದೆ. ವಿಧಾನಸಭೆಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕಿಡಿಕಾರಿದ್ದಾರೆ. ಪಾಕ್ ಪ್ರೇಮಿಗಳು ಕನ್ನಡ ಅವಹೇಳನ ಮಾಡಿದ್ದಾರೆ. ವಿಧಾನಸೌಧದ ಒಳಗೂ ಕೂಡ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ವಿಧಾನಸೌಧದ ಒಳಗೂ ಕೂಡ ಇದರ ಬಗ್ಗೆ ಕೂಗು ಕೇಳಿ ಬಂದಿತ್ತು. ಯಾವುದೇ ರೀತಿಯಾದಂಥ ಕ್ರಮ ಆಗಲಿಲ್ಲ. ಕೇಸ್ ಒಂದು ರೀತಿಯಲ್ಲಿ ಮುಚ್ಚಿ ಹಾಕುವ ಕೆಲಸಗಳಾಗಿದೆ ಅಂತೇಳಿ ರಾಜ್ಯದಲ್ಲಿ ಸರ್ಕಾರ ಇದೆಯಾ ಅಂತೇಳಿ ಆರ್ ಅಶೋಕ್ ಅವರು ಪ್ರಶ್ನೆ ಮಾಡಿದ್ದಾರೆ. ಬಿಡದಿಯ ಟಯೋಟಾ ಒಂದು ಕಂಪನಿ ಏನಿದೆ, ಆ ಟಯೋಟಾ ಕಂಪನಿಯ ಗೋಡೆಗಳ ಮೇಲೆ ಯಾವ ರೀತಿ ಪಾಕಿಸ್ತಾನ ಜಿಂದಾಬಾದ್ ಅಂತೇಳಿ ಬರೆದಿರೋವಂಥದ್ದು. ಪೂರ್ತಿ ಒಂದಲ್ಲ, 5-6 ಗೋಡೆಗಳ ಮೇಲೆ ಬರೆದಿದ್ದಾರೆ ಪಾಕಿಸ್ತಾನ ಜಿಂದಾಬಾದ್ ಅಂತ. ಅಧ್ಯಕ್ಷರೇ, ನಾನು ಇನ್ನೊಂದು ಪದ ಹೇಳ್ಬೇಕೋ ಗೊತ್ತಿಲ್ಲ. ಕನ್ನಡದ ಬಗ್ಗೆ ಅವರು ಒಂದು ಪದ ಬರೆದಿದ್ದಾರೆ, ಅದು ಹೇಳಿದ್ರೆ ಏನು ತಪ್ಪಾಗ್ತೈತಾ ಅಂತ. ಅವ್ರು ಹೇಳಿರೋದು ಹೇಳ್ಬೋದಲ್ಲ. ಪೊಲೀಸ್ ಇದರಲ್ಲಿ ಅಲ್ಲ, ಪೊಲೀಸ್ FIR ಅಲ್ಲಿದೆ. ಪೊಲೀಸ್ FIR ಅಲ್ಲಿದೆ, ಹೇಳ್ಬೋದಾ? ನೋಡಿ, ಅವರು ಪೊಲೀಸ್ FIR ಅಲ್ಲಿ ಕಂಪನಿಯ PU ವಿಭಾಗದ 2 ಶೌಚಾಲಯ ಗೋಡೆಗಳ ಮೇಲೆ ಒಂದರಲ್ಲಿ ಪಾಕಿಸ್ತಾನ ಜಿ ಕನ್ನಡಿಗರು ಎಂದು, ಇನ್ನೊಂದು ಶೌಚಾಲಯದ ಮೇಲೆ ಪಾಕಿಸ್ತಾನಕ್ಕೆ ಜಯವಾಗಲಿ ಎಂದು ಬರೆದಿರುವುದನ್ನು ಆ ಕಂಪನಿಯವರು ಐಡೆಂಟಿಫೈ ಮಾಡಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಧ್ಯಕ್ಷರೇ, ಇದು ನಮ್ಗೆ ಅರ್ಥ ಆಗದೆ ಇರುವಂಥದ್ದು. ನಾವು ಎಲ್ಲಿಗೆ ತಲುಪಿಬಿಟ್ಟಿದ್ದೀವಿ? ಇನ್ನು ಆರ್ ಅಶೋಕ್ ಅವರು ಕಲಾಪದಲ್ಲಿ ಮಾತನಾಡುವ ಸಂದರ್ಭದಲ್ಲಿ ರಾಜ್ಯದಲ್ಲಿ ಸರ್ಕಾರ ಇದೆಯಾ ಅನ್ನುವ ಪ್ರಶ್ನೆಯನ್ನ ಮಾಡಿದ್ದಾರೆ. ಯಾಕೆ ಅಂತಂದ್ರೆ ಬಿಡದಿಯ ಒಂದು ಖಾಸಗಿ ಕಂಪನಿಯಲ್ಲಿ ಪಾಕಿಸ್ತಾನದ ಪರವಾಗಿ ಬರೆದಂತ ಬರವಣಿಗೆಯ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿ ಈ ಪ್ರಶ್ನೆಯನ್ನ ಮಾಡಿದ್ದಾರೆ. ಪಾಕಿಸ್ತಾನ ಪರ ಬರಹದ ವಿಚಾರ ಈಗ ಕಲಾಪದಲ್ಲಿ ಸದ್ದು ಮಾಡಿದೆ. ವಿಧಾನಸಭೆಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕಿಡಿಕಾರಿದ್ದಾರೆ. ಪಾಕ್ ಪ್ರೇಮಿಗಳು ಕನ್ನಡ ಅವಹೇಳನ ಮಾಡಿದ್ದಾರೆ. ವಿಧಾನಸೌಧದ ಒಳಗೂ ಕೂಡ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ವಿಧಾನಸೌಧದ ಒಳಗೂ ಕೂಡ ಇದರ ಬಗ್ಗೆ ಕೂಗು ಕೇಳಿ ಬಂದಿತ್ತು. ಯಾವುದೇ ರೀತಿಯಾದಂಥ ಕ್ರಮ ಆಗಲಿಲ್ಲ. ಕೇಸ್ ಒಂದು ರೀತಿಯಲ್ಲಿ ಮುಚ್ಚಿ ಹಾಕುವ ಕೆಲಸಗಳಾಗಿದೆ ಅಂತೇಳಿ ರಾಜ್ಯದಲ್ಲಿ ಸರ್ಕಾರ ಇದೆಯಾ ಅಂತೇಳಿ ಆರ್ ಅಶೋಕ್ ಅವರು ಪ್ರಶ್ನೆ ಮಾಡಿದ್ದಾರೆ. ಬಿಡದಿಯ ಟಯೋಟಾ ಒಂದು ಕಂಪನಿ ಏನಿದೆ, ಆ ಟಯೋಟಾ ಕಂಪನಿಯ ಗೋಡೆಗಳ ಮೇಲೆ ಯಾವ ರೀತಿ ಪಾಕಿಸ್ತಾನ ಜಿಂದಾಬಾದ್ ಅಂತೇಳಿ ಬರೆದಿರೋವಂಥದ್ದು. ಪೂರ್ತಿ ಒಂದಲ್ಲ, 5-6 ಗೋಡೆಗಳ ಮೇಲೆ ಬರೆದಿದ್ದಾರೆ ಪಾಕಿಸ್ತಾನ ಜಿಂದಾಬಾದ್ ಅಂತ. ಅಧ್ಯಕ್ಷರೇ, ನಾನು ಇನ್ನೊಂದು ಪದ ಹೇಳ್ಬೇಕೋ ಗೊತ್ತಿಲ್ಲ. ಕನ್ನಡದ ಬಗ್ಗೆ ಅವರು ಒಂದು ಪದ ಬರೆದಿದ್ದಾರೆ, ಅದು ಹೇಳಿದ್ರೆ ಏನು ತಪ್ಪಾಗ್ತೈತಾ ಅಂತ. ಅವ್ರು ಹೇಳಿರೋದು ಹೇಳ್ಬೋದಲ್ಲ. ಪೊಲೀಸ್ ಇದರಲ್ಲಿ ಅಲ್ಲ, ಪೊಲೀಸ್ FIR ಅಲ್ಲಿದೆ. ಪೊಲೀಸ್ FIR ಅಲ್ಲಿದೆ, ಹೇಳ್ಬೋದಾ? ನೋಡಿ, ಅವರು ಪೊಲೀಸ್ FIR ಅಲ್ಲಿ ಕಂಪನಿಯ PU ವಿಭಾಗದ 2 ಶೌಚಾಲಯ ಗೋಡೆಗಳ ಮೇಲೆ ಒಂದರಲ್ಲಿ ಪಾಕಿಸ್ತಾನ ಜಿ ಕನ್ನಡಿಗರು ಎಂದು, ಇನ್ನೊಂದು ಶೌಚಾಲಯದ ಮೇಲೆ ಪಾಕಿಸ್ತಾನಕ್ಕೆ ಜಯವಾಗಲಿ ಎಂದು ಬರೆದಿರುವುದನ್ನು ಆ ಕಂಪನಿಯವರು ಐಡೆಂಟಿಫೈ ಮಾಡಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಧ್ಯಕ್ಷರೇ, ಇದು ನಮ್ಗೆ ಅರ್ಥ ಆಗದೆ ಇರುವಂಥದ್ದು. ನಾವು ಎಲ್ಲಿಗೆ ತಲುಪಿಬಿಟ್ಟಿದ್ದೀವಿ? ಇನ್ನು ಆರ್ ಅಶೋಕ್ ಅವರು ಕಲಾಪದಲ್ಲಿ ಮಾತನಾಡುವ ಸಂದರ್ಭದಲ್ಲಿ ರಾಜ್ಯದಲ್ಲಿ ಸರ್ಕಾರ ಇದೆಯಾ ಅನ್ನುವ ಪ್ರಶ್ನೆಯನ್ನ ಮಾಡಿದ್ದಾರೆ. ಯಾಕೆ ಅಂತಂದ್ರೆ ಬಿಡದಿಯ ಒಂದು ಖಾಸಗಿ ಕಂಪನಿಯಲ್ಲಿ ಪಾಕಿಸ್ತಾನದ ಪರವಾಗಿ ಬರೆದಂತ ಬರವಣಿಗೆಯ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿ ಈ ಪ್ರಶ್ನೆಯನ್ನ ಮಾಡಿದ್ದಾರೆ. ಪಾಕಿಸ್ತಾನ ಪರ ಬರಹದ ವಿಚಾರ ಈಗ ಕಲಾಪದಲ್ಲಿ ಸದ್ದು ಮಾಡಿದೆ. ವಿಧಾನಸಭೆಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕಿಡಿಕಾರಿದ್ದಾರೆ. ಪಾಕ್ ಪ್ರೇಮಿಗಳು ಕನ್ನಡ ಅವಹೇಳನ ಮಾಡಿದ್ದಾರೆ.
ವಿಧಾನಸೌಧದ ಒಳಗೂ ಕೂಡ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ವಿಧಾನಸೌಧದ ಒಳಗೂ ಕೂಡ ಇದರ ಬಗ್ಗೆ ಕೂಗು ಕೇಳಿ ಬಂದಿತ್ತು. ಯಾವುದೇ ರೀತಿಯಾದಂಥ ಕ್ರಮ ಆಗಲಿಲ್ಲ. ಕೇಸ್ ಒಂದು ರೀತಿಯಲ್ಲಿ ಮುಚ್ಚಿ ಹಾಕುವ ಕೆಲಸಗಳಾಗಿದೆ ಅಂತೇಳಿ ರಾಜ್ಯದಲ್ಲಿ ಸರ್ಕಾರ ಇದೆಯಾ ಅಂತೇಳಿ ಆರ್ ಅಶೋಕ್ ಅವರು ಪ್ರಶ್ನೆ ಮಾಡಿದ್ದಾರೆ. ಬಿಡದಿಯ ಟಯೋಟಾ ಒಂದು ಕಂಪನಿ ಏನಿದೆ, ಆ ಟಯೋಟಾ ಕಂಪನಿಯ ಗೋಡೆಗಳ ಮೇಲೆ ಯಾವ ರೀತಿ ಪಾಕಿಸ್ತಾನ ಜಿಂದಾಬಾದ್ ಅಂತೇಳಿ ಬರೆದಿರೋವಂಥದ್ದು. ಪೂರ್ತಿ ಒಂದಲ್ಲ 5-6 ಗೋಡೆಗಳ ಮೇಲೆ ಬರೆದಿದ್ದಾರೆ ಪಾಕಿಸ್ತಾನ ಜಿಂದಾಬಾದ್ ಅಂತ. ಅಧ್ಯಕ್ಷರೇ, ನಾನು ಇನ್ನೊಂದು ಪದ ಹೇಳ್ಬೇಕೋ ಗೊತ್ತಿಲ್ಲ. ಕನ್ನಡದ ಬಗ್ಗೆ ಅವರು ಒಂದು ಪದ ಬರೆದಿದ್ದಾರೆ, ಅದು ಹೇಳಿದ್ರೆ ಏನು ತಪ್ಪಾಗ್ತೈತಾ ಅಂತ. ಅವ್ರು ಹೇಳಿರೋದು ಹೇಳ್ಬೋದಲ್ಲ? ಪೊಲೀಸ್ ಇದರಲ್ಲಿ ಅಲ್ಲ, ಪೊಲೀಸ್ FIR ಅಲ್ಲಿದೆ. ಹೇಳ್ಬೋದಾ? ಹಾಂ, ನೋಡಿ, ಅವರು ಪೊಲೀಸ್ FIR ಅಲ್ಲಿ ಕಂಪನಿಯ PU ವಿಭಾಗದ 2 ಶೌಚಾಲಯ ಗೋಡೆಗಳ ಮೇಲೆ ಒಂದರಲ್ಲಿ ಪಾಕಿಸ್ತಾನ ಕನ್ನಡಿಗರು ಎಂದು, ಇನ್ನೊಂದು ಶೌಚಾಲಯದ ಮೇಲೆ ಪಾಕಿಸ್ತಾನಕ್ಕೆ ಜಯವಾಗಲಿ ಎಂದು ಬರೆದಿರುವುದನ್ನು ಆ ಕಂಪನಿಯವರು ಐಡೆಂಟಿಫೈ ಮಾಡಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಧ್ಯಕ್ಷರೇ, ಇದು ನಮ್ಗೆ ಅರ್ಥ ಆಗದೆ ಇರುವಂಥದ್ದು. ನಾವು ಎಲ್ಲಿಗೆ ತಲುಪಿಬಿಟ್ಟಿದ್ದೀರಿ? ಇನ್ನು ಆರ್ ಅಶೋಕ್ ಅವರು ಕಲಾಪದಲ್ಲಿ ಮಾತನಾಡುವ ಸಂದರ್ಭದಲ್ಲಿ ರಾಜ್ಯದಲ್ಲಿ